ವಿಚಾರಗಳನ್ನು ಹೇಳಬೇಕು ಅಂತೇಳಿದ್ರೆ, ನಾವು ನಡ್ಕೊಂಡು ಬಂದಿರತಕ್ಕಂತಹ ರೀತಿ, ಪಕ್ಷದ ಯೋಜನೆಗಳು ಯಾವತ್ತೂ ಸಹ ಸನ್ಮಾನ್ಯ ಪ್ರಧಾನಿಗಳಾದಂಥ ದೇವೇಗೌಡರು ಪ್ರಧಾನಿಗಳಿದ್ದಾಗ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗಿಂದನೂ ಸಹ ಜನತಾದಳದ ಇತಿಹಾಸದ ಪುಟ ತೆಗೆದು ನೋಡಿದರೆ ನಾವೆಲ್ಲರೂ ಯಾವತ್ತೂ ರೈತರ ಪರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆಯ ಎಜುಕೇಷನ್ ಕೊಡೋ ನಿಟ್ಟಿನಲ್ಲಿ ವಿಶೇಷವಾಗಿ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜನತಾದಳದ ಒಂದು ಅಜೆಂಡಾ. ಅದರಲ್ಲಿ ಸಕ್ಸಸ್ಸನ್ನು ಭಾಳಷ್ಟು ಜನ ಕಂಡಿದ್ದಾರೆ, ಭಾಳಷ್ಟು ಜನ ಇವತ್ತು ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವತ್ತೂ ರೈತರ ಪರವಾಗಿ ಯೋಜನೆ, ಅನ್ನದಾತ ರೈತ, ನಮ್ಮ ದೇಶದ ಬೆನ್ನೆಲುಬು ರೈತ ಅಂತೇಳಿ ಬರೀ ಸ್ಲೋಗನ್ಗಳು ಹೇಳಿದರೆ ಆಗಲ್ಲ. ಅದಕ್ಕೆ ಪೂರಕವಾದ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ತಮಗೆ ಭಗವಂತ ಅಧಿಕಾರಗಳು ಕೊಟ್ಟಾಗ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆ ಅರ್ಥದ ರೀತಿಯಲ್ಲಿ ನಮ್ಮ ಕುಮಾರಣ್ಣ ಆದರೂ ಸಹ ಬಹುಶಃ 20 ತಿಂಗಳು ಆಡಳಿತದಲ್ಲಿ ಅದನ್ನು ಬಹುಶಃ ಯಾರ್ಯಾರು ನೆನಪಾರಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಒಂದು ಆಡಳಿತ ಅವರಿಂದ ಕೊಡ್ತಕ್ಕಂಥದ್ದಾಯಿತು. ನಂತರದಲ್ಲಿ 14 ತಿಂಗಳು, ಆ 14 ತಿಂಗಳಲ್ಲಿ ಹೊಂದಾಣಿಕೆ ಇಲ್ದಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ನೋವು ಇಟ್ಕೊಂಡ್ರೂ ಸಹ ರೈತರ ಒಂದು ಸಾಲ ಮನ್ನಾ ಮಾಡ್ತೀನಿ ನಾನು ಅಂತ ಮಾತು ಕೊಟ್ಟಿದ್ದೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು 25,000 ಕೋಟಿಯಷ್ಟು ರೈತರ ಸಾಲವನ್ನು ಮನ್ನಾ ಮಾಡಿ ತೋರಿಸಿರ್ತಕ್ಕಂಥದ್ದು. ಇದೆಲ್ಲ ಉದಾಹರಣೆಗಳು ನಮ್ಮ ಜನತಾದಳದ ಎದುರುಗಡೆಗಿದೆ. ಸಾಕಷ್ಟು ಯೋಜನೆಗಳು ಕುಮಾರಣ್ಣ ಪಂಚರತ್ನದಲ್ಲಿ, ಆದರೆ ಅದನ್ನು ತೆಗೆದುಕೊಳ್ತಕ್ಕಂಥ ಭಾಗ್ಯ ನಮ್ಮ ಕರ್ನಾಟಕದವರಿಗಿಲ್ಲ ಅಂತ ಹೇಳ್ಕೊಳ್ತೀನಿ ನಾನು. ಈ ರೀತಿಯ ಯೋಜನೆಗಳನ್ನು ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಇರತಕ್ಕಂತಹ ವ್ಯಕ್ತಿಗಳ ಅವಶ್ಯಕತೆ ಇದೆ ನಮ್ಮ ಕರ್ನಾಟಕಕ್ಕೆ ಅನ್ನೋದನ್ನು ನಮ್ಮ ಕರ್ನಾಟಕದ ಜನತೆ ಮನ್ಕೊಳ್ಬೇಕಾಗತ್ತೆ. ಅದರ ಮುಂದಿನದಲ್ಲಿ ಚಾಲನೆ ಕೊಡೋ ಉದ್ದೇಶಕ್ಕೆ ಇವತ್ತು ಬಹುಶಃ ಎಲೆಕ್ಷನ್ ಹತ್ತಿರ ಬಂದಾಗ ಒಂದು 6 ತಿಂಗಳು ಮುಂಚೆ ಇದನ್ನು ಮಾಡಿದರೆ ಅರ್ಥ ಇರೋದಿಲ್ಲ. ಇವತ್ತಿಂದನೇ ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂಥೇಳಿ ನಿಖಿಲ್ ಅವರೇನು ಯೋಚನೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾವೆಲ್ಲರೂ ಸೇರಿ ಬೆಂಬಲ ಕೊಡೋಣ, ಕೈ ಜೋಡಿಸೋಣ ಅವ್ರ ಜೊತೆಗೆ. ಇದನ್ನು ಒಂದು ಯಶಸ್ವಿಯಾಗಿ ನಮ್ಮ ಪಕ್ಷದ ಫೌಂಡೇಶನ್ ಭದ್ರವಾಗೋ ನಿಟ್ಟಿನಲ್ಲಿ ನಾವೆಲ್ಲ ಮುಂಸಾಗೋಣ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಸಕರು ವಿಧಾನಸಭೆಯನ್ನು ಪ್ರವೇಶ ಮಾಡಿ ನಮ್ಮ ಕುಮಾರಣ್ಣನ ಮತ್ತೊಂದು ಸಾರಿ ನಾವು ಈ ದೇಶದ, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಕಾಣ್ತಕ್ಕಂಥ ದಿನ ನಮ್ಮೆಲ್ಲರಿಗೆ ಬರಲಿ. ಆ ಭಗವಂತ ಅದನ್ನು ಕೈಗೂಡಿಸ್ಲಿ ಅಂತ ಹೇಳಿ ತಮ್ಮ ಭಗವಂತನ ಹತ್ರ ಕೇಳ್ಕೊಳ್ತಾ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಶ್ರಮ ಇದ್ದಲ್ಲಿ ಮಾತ್ರ ಆ ಕನಸು ನನಸಾಗಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು. ಇವತ್ತಿನ ಏನು ಮಿಸ್ ಕಾಲ್ ಕೊಡ್ತಕ್ಕಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಮೊಬೈಲ್ ಇಲ್ದಿರ್ತಕ್ಕಂಥವ್ರು ಯಾರೂ ಇಲ್ಲ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹೋಗಿಬಿಟ್ಟು ತಾವು ಸುಮ್ಮನೆ ಇಸ್ಕೊಂಡು ಮಾಡೋದಲ್ಲ, ಅವರಿಗೆ ಆ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಅವ್ರಿಗೆ ಬರೆದಿದ್ರೆ ತಾವೇ ಅದನ್ನು. ನನಗೆ ಸಡನ್ನಾಗಿ ಬರಲಿಲ್ಲ, ನನ್ನ ಕಂಕೂರವರು ನಮ್ಮ ಗೌಡರು ಸೇರಿಕೊಂಡು ಅಂತ ಇವತ್ತು ನಾನು ನಿನ್ನೆ ಮೊನ್ನೆ ನೋಡಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಿನ್ನೆ ಮೊನ್ನೆಯಿಂದ ನಾವು ಶುಕ್ರವಾರದಿಂದನೇ ಪ್ರಾರಂಭ ಮಾಡಿದ್ದಾರೆ. ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾ ಇದ್ದಾರೆ, ನಾವು ಮಾಡ್ಕೊಂಡಿದ್ದೀವಿ ಮೇಡಮ್ ಅಂಥೇಳಿ. ಹಾಗಂದು ನಾನು ಇವತ್ತು ಪ್ರಾರಂಭ ಮಾಡೋಣ ಸ್ಟೇಜಲ್ಲಿ ಅಂದೆ. ಹಾಗಾಗಿ ಎಲ್ರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಆಪ್ರೇಟ್ ಮಾಡ್ತಕ್ಕಂಥವ್ರು ಹುಡುಗರು, ಇವತ್ತಿನ ಯೂತ್ಸಿಗೆಲ್ಲ ಗೊತ್ತಿರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಮಾಡಿ, ಏನು ನಿಖಿಲ್ ಅವ್ರು ಕಂಡಿರ್ತಕ್ಕಂಥ ಕನಸು ತುಂಬ ಒಳ್ಳೆಯದು, ಇದು ಸಾಕಾರಗೊಳ್ಳುತ್ತೆ. ಅದಕ್ಕೆಲ್ಲರೂ ಕೈ ಜೋಡಿಸೋಣ ನಾವೆಲ್ಲರೂ ಸೇರಿ ಅಂಥೇಳಿ ಹೇಳ್ತಾ, ನಮ್ಮ ಪಕ್ಷದ ಒಳ್ಳೆಯ ದಿನಗಳನ್ನು ಮುಂದಿನ ದಿನದಲ್ಲಿ ಖಂಡಿತ ನಮಗೆ ಕಾಣಸಿಗುತ್ತೆ ಅಂಥೇಳಿ ಹಾರೈಸಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.